ನಾಳೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಸುಮೇಧ್? ಅವಳೆದುರು ನಿಂತು ಕೆಟ್ಟ ನಗುವಿನೊಂದಿಗೆ ಅದು ಸರ್ಪ್ರೈಸ್ ಬಂಗಾರ ಅಂತಾನೆ. ಕಿರಿಕಿರಿಗೊಂಡವಳಂತೆ ಅವನ ಕಡೆ ನೋಡ್ತಾ, ನಿನ್ನ ಸರ್ಪ್ರೈಸ್ ನಿನ್ನ ಹತ್ರವೇ ಇಟ್ಕೋ ಅಂತ ಅಲ್ಲಿಂದ ರೂಮ್ಗೆ ಹೋಗಿ ಜೋರಾಗಿ ಬಾಗಿಲು ಹಾಕೊಳ್ತಾಳ ಆರೋಹಿ. ಹಾಕಿದ ಬಾಗಿಲು ಕಡೆ ನೋಡ್ತಾ ನಿಂತು ಬಿಡ್ತಾನೆ ಸುಮೇಧ್. ಹೊರಗಿನಿಂದ ಒಳಗಡೆ ಬಂದು ಅಲ್ಲಿ ಸುಮೇಧ್ನನ್ನು ನೋಡಿ, ಬಾಸ್ ನೀವು ಆರೋಹಿಯವ್ರ ಹತ್ರ ಅಟ್ಯಾಕ್ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಳೆ ವರ್ಷ. ಈ ಸುಮೇಧ್ ಚಕ್ರವರ್ತಿ ಇಡೋ ಪ್ರತಿ ಹೆಜ್ಜೆ ಹಿಂದೆ ಒಂದು ಕಾರಣ ಇರುತ್ತೆ ಅಂತ ಚೋಟು ಕಡೆ ನೋಡಿ ಏನೋ ಸನ್ನೆ ಮಾಡಿ ಬೇರೆ ರೂಮ್ಗೆ ಹೊರಟು ಹೋಗ್ತಾನೆ ಸುಮೇಧ್. ವರ್ಷ, ನೀನು ಅವನು ಕಿಂಗ್ ಎಂಬ ವಿಷಯ ಮರಿತಿದೆಯಾ? ಇಲ್ಲ ನಂಗೆ ನೆನಪಿದೆ. ಹಾಗಿದ್ರೆ ಬಾಸ್ ಏನು ಹೇಳ್ತಾರೋ ಅದನ್ನು ಮಾಡು, ಮರು ಪ್ರಶ್ನೆ ಹಾಕಬೇಡ ಅಂತ ಸುಮೇಧ್ ಹೋದ ರೂಮ್ಗೆ ಹೋಗ್ತಾನೆ ಚೋಟು. ಹುಟ್ಟುತ್ತಾ ಬಂದ ಗುಣ ಸಾಯೋ ತನಕ ಹೋಗೋದಿಲ್ಲ ಮೈ ಡಿಯರ್ ಚೋಟು. ಆದರೂ ಬಾಸ್ಗೆ ಆರೋಹಿ ಮೇಲೆ ನಂಬಿಕೆ ಇಲ್ಲ ಅಂತ ನನಗೆ ಯಾಕೆ ಅನ್ನಿಸ್ತಿದೆ. ಬಾಸ್ ಆರೋಹಿ ಬಗ್ಗೆ ಕಾಳಜಿ ವಹಿಸ್ತಿದ್ದಾರೆ, ಬಹುಶಃ ಪ್ರೀತಿ ಕೂಡ ಮಾಡ್ತಿರ್ಬೋದು, ಆದರೆ ನಂಬಿಕೆ ಇಲ್ಲ ಅಂದ್ಕೊಳ್ತೀನಿ. ತನ್ನ ರೂಮ್ನಲ್ಲಿ ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ ಕಬೀರ್. ಅಷ್ಟರಲ್ಲಿ ತನ್ನ ಫೋನ್ ರಿಂಗ್ ಆಗಿದ್ದರಿಂದ ಸ್ವೀಕರಿಸಿ, ಹೇಳಿ. ಇನ್ನು ಎಷ್ಟು ದಿನ ಕಾಯಬೇಕು ಕಬೀರ್? ನಾನು ಬಂದ ಕೆಲಸ ಮುಗಿಯೋವರೆಗೆ. ಅವಳು ನಿನಗಾಗಿ ಕಾಯ್ತಿದ್ದಾಳೆ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ. ಅವಳು ನಿನಗೆ ಏನಾಗ್ತಾಳೆ ಎಂಬ ವಿಷಯ ನೀನು ಮರಿತಿರುವಂತೆ ಕಾಣ್ತಿದೆ. ನಾನು ಯಾವ ವಿಷಯವನ್ನು ಮರೆತಿಲ್ಲ, ನನಗೆಲ್ಲ ಗೊತ್ತು. ಆದರೆ ಇಲ್ಲಿ ನನ್ನ ಕೆಲಸ ಪೂರ್ತಿಯಾಗದೆ ನಾನು ಬರೋದಿಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಕಬೀರ್. ನೀನು ಗೊತ್ತು ತಾನೆ ಅವಳ ಜೊತೆ ನಿನಗಾಗಿ ಇನ್ನೊಬ್ಬರು ಕೂಡ ಕಾಯ್ತಿದ್ದಾರೆ ಅಂತ ಅಂತಾರೆ ಆ ಕಡೆಯಿಂದ. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಅವ್ರ ಮೇಲೆ ನನಗೆ ಅಸಹ್ಯ ಅಂತಾನೆ ಕಬೀರ್. ನಿನಗೆ ನೀನೇ ಸುಳ್ಳು ಹೇಳೋದನ್ನು ನಿಲ್ಲಿಸು ಕಬೀರ್. ನಿನಗೆ ಚೆನ್ನಾಗಿ ಗೊತ್ತು ನೀನು ಏನಾದರೂ ಮಾಡಬಲ್ಲೆ, ಆದರೆ ಅವಳನ್ನ ನೀನು ಅಸಹ್ಯ ಪಡೋದಕ್ಕೆ ಸಾಧ್ಯ ಇಲ್ಲ ಅಂತವ್ರು ಹೇಳಿದ ಕೂಡಲೇ ಫೋನ್ ಕಟ್ ಮಾಡಿಬಿಡ್ತಾನೆ ಕಬೀರ್. ಸೋಫಾ ಕಾಣಿಸಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾನೆ. ಮುಚ್ಚಿದ ಕಣ್ಣುಗಳ ಹಿಂದೆ ಇಬ್ಬರು ಹುಡುಗಿಯರ ನಗು. ಇನ್ನೊಂದು ಕಡೆ ಆಪರೇಷನ್ ಥಿಯೇಟರ್ನಲ್ಲಿ ಒಬ್ಬ ಹುಡುಗಿ ಕಿರ್ಚಾಟ, ಇನ್ನೊಂದು ಕಡೆ ಒಂದು ಚಿಕ್ಕ ಮಗುವಿನ ಅಳು, ಮಗದೊಂದು ಕಡೆ ಇಬ್ಬರು ಗಂಡ ಹೆಂಡತಿಯ ನಡುವಿನ ಜಗಳ. ಅವೆಲ್ಲವೂ ಕಾಣಿಸ್ತಿದ್ರೆ ತಕ್ಷಣ ಕಣ್ತೆರಿತಾನೆ ಕಬೀರ್. ಅವನ ಕಣ್ಣುಗಳು ಕೆಂಪಾಗಿ ಹೋಗಿರುತ್ತವೆ. ಗಟ್ಟಿಯಾಗಿ ಉಸಿರಾಡ್ತಿರ್ತಾನೆ. ನೀನು ಮಾಡಿದ ಪ್ರತಿಯೊಂದಕ್ಕೂ ಬೆಲೆ ತರಲೇಬೇಕು ಮಿಸ್ಟರ್ ವಿಜಯ್ ಕುಮಾರ್ ಅಂತ ಕೋಪದಿಂದ ಅಂದ್ಕೊಳ್ತಾನೆ ಕಬೀರ್. ಅಷ್ಟರಲ್ಲೇ ಯಾರೋ ಬಾಗಿಲು ತಟ್ಟಿದ್ರಿಂದ ತನ್ನನ್ನು ತಾನು ನಿಯಂತ್ರಿಸ್ಕೊಂಡು ಹೋಗಿ ಬಾಗಿಲು ತೆರೀತಾನೆ. ಎದುರಿಗೆ ರಾಮ್, ರಿಹಾನ್ ಇಬ್ಬರನ್ನು ನೋಡಿ, ನೀವೇನಿಲ್ಲಿ ಅಂತ ಸಹಜವಾಗಿ ಕೇಳ್ತಾನೆ. ನಮ್ಮ ವಿಷಯ ಬಿಡು, ನೀನು ಯಾಕೆ ಹೀಗಿದೆಯಾ, ನಿನ್ನ ಕಣ್ಣುಗಳು ಯಾಕೆ ಕೆಂಪಗಿವೆ ಅಂತ ಕೇಳ್ತಾನೆ ರಾಮ್. ನಾನು ಚೆನ್ನಾಗಿದ್ದೀನಿ ಅಂತಾನೆ ಕಬೀರ್. ಇಲ್ಲ ಕಬೀರ್, ನೀನು ಸುಳ್ಳು ಹೇಳ್ತಿದ್ಯಾ, ನಿನ್ನ ಕಣ್ಣುಗಳಲ್ಲಿ ಯಾವುದೋ ಕೋಪ ಕಾಣಿಸ್ತಿದೆ ನನಗೆ ಅಂತಾನೆ ರಿಹಾನ್. ನನ್ನ ಕಣ್ಣುಗಳ ಮೇಲೆ ರಿಸರ್ಚ್ ಮುಗ್ದಿದ್ರೆ ಏನಾದರೂ ಕೆಲಸಕ್ಕೆ ಬರೋ ವಿಷಯ ಮಾತಾಡೋಣವಾ ಅಂತಾನೆ ಕಬೀರ್. ಕಬೀರ್ ಕಡೆ ನೋಡ್ತಾ, ಸುಮೇಧ್ ಬದುಕಿದ್ದಾನೆ ಅಂತಾನೆ ರಾಮ್. ನಿನಗೆ ಹೇಗೆ ಗೊತ್ತು? ಆರೋಹಿ ಕಾರ್ ಸಿಕ್ಕ ಜಾಗದಲ್ಲಿ ಒಂದು CCTV ದೃಶ್ಯದಲ್ಲಿ ಸುಮೇಧ್ ಕಾಣಿಸ್ಕೊಂಡಿದ್ದಾನೆ ಅಂತಾನೆ ರಿಹಾನ್. ಬೆಡ್ ಮೇಲೆ ಕೂತು, ಸುಮೇಧ್ ಬದುಕಿದ್ದಾನೆ, ಆ ಪ್ರೂಫ್ ನಮ್ಮ ಹತ್ರ ಇದೆ ಸರಿ, ಆದರೆ ಸುಮೇಧ್ ಥರದ ರಾಕ್ಷಸ ಸಾಕ್ಷಿ ಬಿಟ್ಟಿದ್ದಾನೆ ಅಂದರೆ ಏನೋ ತಪ್ಪಿದೆ ಅಂತಾನೆ ಕಬೀರ್. ಅಂದರೆ ಬೇಕಂತಲೇ ಸುಮೇಧ ಸಾಕ್ಷಿ ಬಿಟ್ಟಿದ್ದಾನಾ ಅಂತ ಕೇಳ್ತಾನೆ ರಾಮ್. 100ಕ್ಕೆ 100. ಆದರೆ ಯಾಕೆ? ಬಹುಶಃ ಈಗ ಈ ಪ್ರಪಂಚದ ಎದುರು ಬರೋ ಸಮಯ ಬಂದಿದೆಯೇನೋ, ಅದು ಕೂಡ ಆರೋಹಿ ಜೊತೆ ಎಂಟ್ರಿ ಮಾಡ್ತಾನೇನೋ. ಯಾಕಂದರೆ ಕಿಡ್ನಾಪ್ ಕೂಡ ಸುಮೇಧ್ನೇ ಮಾಡಿದ್ದಾನೆ ಅಂತಾನೆ ಕಬೀರ್. ಸುಮೇಧ್ ಇದೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ ಕೇಳ್ತಾನೆ ರಿಹಾನ್. ಸುಮೇಧ್ಗೆ ಸಹೋದರ ಅಲ್ವಾ ನೀನು, ಅಂದರೆ ಚಿಕ್ಕಪ್ಪನ ಮಗ, ಆದರೂ ನೀನು ಅವನ ರಕ್ತವೇ ಅಲ್ವಾ, ಸೊ ನೀನೇ ಪತ್ತೆ ಹಚ್ಚು ನಿಮ್ಮಣ್ಣ ಯಾಕಿದೆಲ್ಲ ಮಾಡ್ತಿದ್ದಾನೆ ಅಂತ ಅಂತಾನೆ ಕಬೀರ್. ಸುಮೇಧ್ ಬಗ್ಗೆ ರಿಹಾನ್ ಹೇಗೆ ಪತ್ತೆ ಹಚ್ತಾನೆ ಕಬೀರ್, ಅವನ ಬಗ್ಗೆ ತಿಳಿಯೋದು ಇಂಪಾಸಿಬಲ್ ಅಂತಾನೆ ರಾಮ್. ನಾನು ಈಗಲೇ ಒಂದು ಕರೆ ಮಾಡಿ ಬರ್ತೀನಿ ಅಂತ ರಿಹಾನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಕಬೀರ್ ಕಡೆ ಕೋಪದಿಂದ ನೋಡ್ತಾ, ನೀನು ರಿಹಾನನ್ನು ಯಾಕೆ ಟ್ರಿಗರ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ರಾಮ್. ನಿಜವಾಗಿಯೂ ನಾನಾಗಿ ಮಾಡ್ತಿದ್ದೀನಾ ಅಂತ ಕೇಳ್ತಾನೆ ಕಬೀರ್. ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡ್ಕೋ ಕಬೀರ್, ನೀನು ನಮ್ಮ ಚೀಫ್, ನಾನು ನಿನಗೆ ಗೌರವ ಕೊಡ್ತೀನಿ, ಆದರೆ ರಿಹಾನ್ ನನ್ನ ಪ್ರಾಣ ಸ್ನೇಹಿತ. ನೀನು ರಿಹಾನ್ಗೆ ನೋವು ಕೊಡೋದಕ್ಕೆ ನೋಡಿದ್ರೆ ಮಾತ್ರ ನೀನು ನನ್ನ ಇನ್ನೊಂದು ಮುಖವನ್ನು ನೋಡ್ತೀಯಾ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ರಾಮ್. ನಾನು ಸುಮೇಧ್ನ ಇಡೀ ಕುಟುಂಬವನ್ನು ದ್ವೇಷಿಸ್ತೀನಿ ಅಂತ ಹಲ್ಲು ಕಡಿತಾನೆ ಕಬೀರ್. ಆರೋಹಿ ಬೆಡ್ ಮೇಲೆ ಕೂತಿರ್ತಾಳೆ. ಕೊನೆಯಲ್ಲಿ ವರ್ಷ ಚೋಟು ಜೊತೆ ಹೇಳಿದ ಮಾತುಗಳನ್ನ ಅವಳು
ಕೇಳಿರ್ತಾಳೆ. ನಾಳೆ ಕಲಿದ ಮೇಲೆ ದಾಳಿ ನಡೆಯುತ್ತಾ? ನಾಳೆ ಏನಷ್ಟು ವಿಶೇಷ? ಏನಾದರೂ ಆಗಲಿ, ನಿಜವಾಗಿಯೂ ಕಲಿದಿಗೆ ನಾಳೆ ವಿಶೇಷ ದಿನವೇ ಅಂತ ಕಣ್ಣು ಮುಚ್ಕೊಳ್ತಾಳ ಆರೋಹಿ. ಕಣ್ಮುಚ್ಚಿ ನನ್ನ ಕ್ಷಮಿಸು ಸುಮೇಧ್ ಅಂದ್ಕೊಂಡು ಕಣ್ಣು ತೆರಿತಾಳೆ. ಅವಳ ಕಣ್ಣುಗಳಲ್ಲಿ ಯಾವುದೋ ನೋವು. ಕಣ್ಣೀರು ಒರೆಸಿ ಬೆಡ್ ಮೇಲೆ ಕೂತ್ಕೊಳ್ತಾಳೆ. ಅಷ್ಟರಲ್ಲೇ ಬಾಗಿಲು ತೆರೆದು ಊಟದ ತಟ್ಟೆಯೊಂದಿಗೆ ಒಳಗೆ ಬರ್ತಾನೆ ಸುಮೇಧ್. ಟೇಬಲ್ ಮೇಲೆ ಊಟ ಇಟ್ಟು ಸೋಫಾದಲ್ಲಿ ಕೂತು ಆರೋಹಿ ಕಡೆ ಕೈ ಚಾಚ್ತಾನೆ. ಸ್ವಲ್ಪ ಹೊತ್ತು ಆ ಕೈ ನೋಡಿ ಅವನ ಕೈಯಲ್ಲಿ ಕೈ ಹಾಕ್ತಾಳೆ. ಅವಳ ಕೈ ಹಿಡಿದು ಹತ್ತಿರ ಕೆಳ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಸೊಂಟ ಸುತ್ತ ಕೈಗಳನ್ನ ಬಿಗಿತಾನೆ ಸುಮೇಧ್. 5 ನಿಮಿಷ ಹಾಗೆ ಇದ್ದ ನಂತರ ಊಟದ ತಟ್ಟೆ ತೆಗೆದುಕೊಂಡು ಅವಳಿಗೆ ತಿನ್ನಿಸ್ತಾನೆ. ಆರೋಹಿ ಕೂಡ ಸುಮೇಧ್ಗೆ ತಿನ್ನಿಸ್ತಾ ಇಬ್ಬರು ಊಟ ಮುಗಿಸ್ತಾರೆ. ಆಮೇಲೆ ಅವಳ ಕಡೆ ನೋಡಿ, ಏನಾಯ್ತು ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ನಿಜವಾಗಿಯೂ? ಆದರೆ ಹಾಗಿರುವಂತೆ ಕಾಣ್ತಿಲ್ವಲ್ಲ. ಸುಮೇಧ್ ಹಾಗೆ ಹೇಳಿದ್ದಕ್ಕೆ ಅವನ ಕಡೆ ಸ್ವಲ್ಪ ಹೊತ್ತು ನೋಡಿ ಅವನೆರಡು ಕೆನ್ನೆಗಳನ್ನ ಎಳೆದು, ನೀನು ಇಷ್ಟೊಂದು ಮುದ್ದಾಗಿದ್ದರೆ ನಿನ್ನ ಮೇಲೆ ನನಗೆ ಕೋಪ ಹೇಗೆ ಬರುತ್ತೆ ಹಬ್ಬಿ ಅಂತ ಕೆನ್ನೆ ಮೇಲೆ ಮುತ್ತಿಡ್ತಾಳ ಆರೋಹಿ. ಸಿಟ್ಟಿನಿಂದ ಅವಳ ಕಡೆ ನೋಡ್ತಾನೆ ಸುಮೇಧ್. ಸುಮೇಧ್ ಹಾಗೆ ನೋಡಿದ್ದಕ್ಕೆ ಜೋರಾಗಿ ನಗ್ತಾಳ ಆರೋಹಿ. ಅವಳ ನಗು ನೋಡುತ್ತಲೇ ಅವಳನ್ನ ಎತ್ಕೊಳ್ತಾನೆ. ಸುಮೇಧ್, ಏನು ಮಾಡ್ತಿದ್ದೆ ಬಿಡು. ಹಾಗೆ ಅವಳನ್ನ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಎಸೆದು ಅವಳ ಮೇಲೆ ಇರ್ತಾನೆ ಸುಮೇಧ್. ನಾನು ಕೂಡ ನೋಡಬೇಕಲ್ವ ಬಂಗಾರ, ನೀನು ಎಲ್ಲಿವರೆಗೆ ನಗಬಲ್ಲೆ ಅಂತ ಅವಳಿಗೆ ಚಕ್ಕಲುಗಲಿ ಮಾಡ್ತಾನೆ ಸುಮೇಧ್. ಬೇಡ ಸುಮೇಧ್ ಅಂತ ನಗ್ತಾ ಹೇಳ್ತಾಳ ಆರೋಹಿ ನಗುತ್ತಲೇ. ಸುಮೇಧ್, ಪ್ಲೀಸ್ ನಿಲ್ಲಿಸು, ನನ್ನಿಂದ ಆಗಲ್ಲ. ಇಲ್ಲ ಬಂಗಾರ, ನಿನಗೆ ನಗು ಬರ್ತಿದೆ ಅಲ್ವಾ, ನಗು ಅಂತ ಇನ್ನೂ ಅವಳಿಗೆ ಚಕ್ಕಲುಗುಲಿ ಮಾಡ್ತಿರ್ತಾನೆ ಸುಮೇಧ್. 15 ನಿಮಿಷಗಳ ನಂತರ ಹಾಗೆ ನಗುತ್ತಲೇ ಅವಳ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸುಮೇಧ್, ಪ್ಲೀಸ್ ಹೊಟ್ಟೆ ನೋವು ಬರ್ತಿದೆ ಅಂತ ಆರೋಹಿ ಹೇಳಿದ್ದಕ್ಕೆ ಸುಮೇಧ್ ಜೋರಾಗಿ ಉಸಿರಾಡ್ತಾನೆ. ಅವಳ ಕಣ್ಣೀರು ಒರೆಸಿ, ನನ್ನ ಜೊತೆ ಎಂದಿಗೂ ಆಟ ಆಡಬೇಡ ಬಂಗಾರ, ನೆವರ್ ಎವರ್ ಮಿಸ್ ವಿತ್ ಮೀ ಅಂತ ಅವಳ ತುಟಿಗಳ ಮೇಲೆ ಮುತ್ತಿಟ್ಟು ಅವಳ ಪಕ್ಕದಲ್ಲಿ ಮಲಗಿ ಆರೋಹಿಯನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಅಪ್ಕೊಳ್ತಾನೆ ಸುಮೇಧ್. ತನ್ನ ಕಡೆಯೇ ನೋಡ್ತಾ ಇರೋ ಆರೋಹಿ ಕಣ್ಣುಗಳನ್ನ ನೋಡ್ತಾ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಬಂಗಾರ ಅಂತ ಬಹಳ ಪ್ರೀತಿಯಿಂದ ಹೇಳ್ತಾನೆ ಸುಮೇಧ್. ಅದನ್ನು ಕೇಳಿದ ತಕ್ಷಣ ಆರೋಹಿಯ ಹೃದಯ ವೇಗವಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಕೂಡಲೇ ಅತ್ತ ತಿರುಗಿ ತನ್ನ ಎದೆ ಮೇಲೆ ಕೈ ಇಟ್ಟು ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಳಲು ಪ್ರಯತ್ನಿಸ್ತಾಳೆ. ಸುಮೇಧ್ ಕೂಡ ಅವಳ ಕಡೆ ತಿರುಗಿ ಆರೋಹಿಯನ್ನು ಹಿಂದಿನಿಂದ ಅಪ್ಕೊಂಡು ಅವಳ ಕುತ್ತಿಗೆಯ ಹಿಂಭಾಗದಲ್ಲಿ ಮುತ್ತಿಡ್ತಾ, ನಾನು ನಿಜವಾಗಿಯೂ ನಿನ್ನ ತುಂಬ ಪ್ರೀತಿಸ್ತೀನಿ ಬಂಗಾರ, ಆದರೆ ಜೀವನದಲ್ಲೆಂದಿಗೂ ನನ್ನ ವಿಷಯದಲ್ಲಿ ಯಾವ ತಪ್ಪನ್ನು ಮಾಡಬೇಡ. ನೀನು ಹಾಗೆ ಮಾಡಿದ್ರೆ ಮತ್ತೆ ನಿನ್ನ ಹತ್ರ ನಾನು ಸುಮೇಧ್ ಚಕ್ರವರ್ತಿ ಅಲಿಯಾಸ್ ದ ಕಿಂಗ್ ಥರ ಬದಲಾಗ್ಬಿಡ್ತೀನಿ ಅಂತ ಆರೋಹಿಯನ್ನು ತನ್ನ ಕಡೆ ತಿರುಗಿಸಿ ಹಣೆ ಮೇಲೆ ಮುತ್ತಿಡ್ತಾನೆ. ಸುಮೇಧ್ ಮಾತುಗಳಿಗೆ ಗಟ್ಟಿಯಾಗಿ ಮುಷ್ಟಿ ಬಿಗಿದು ಕಣ್ಣು ಮುಚ್ಚಿಕೊಡ್ತಾಳೆ ಆರೋಹಿ. ಬೆಳಿಗ್ಗೆ ಕಣ್ಣು ತೆರೆದ ಆರೋಹಿ ತಲೆ ಎತ್ತಿ ಸುಮೇಧ್ ಕಡೆ ನೋಡ್ತಾಳೆ. ಸುಮೇಧ್ ಕಣ್ಣು ಮುಚ್ಚಿರ್ತಾನೆ. ಅವನ ಕೂದಲು ಕೆದರಿದಂತಿದ್ದು ತುಂಬ ಆಕರ್ಷಕವಾಗಿ ಕಾಣಿಸ್ತಿರ್ತಾನೆ ಸುಮೇಧ್. ಅವನ ಕೂದಲನ್ನು ಸರಿಯಾಗಿ ಸರಿಪಡಿಸಿ ಹಣೆ ಮೇಲೆ ಮುತ್ತಿಟ್ಟು ಬೆಡ್ ಇಳಿತಿರೋ ಆರೋಹಿ ಸೊಂಟ ಹಿಡಿದು ಹತ್ರ ಕೆಳಿತಾನೆ. ಆಘಾತದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅವನು ಕೂಡ ತನ್ನ ಕಡೆ ನೋಡ್ತಾ, ನಾನು ಮಲಗಿದ್ದಾಗ ನನ್ನ ಜೊತೆ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಬಂಗಾರ ಅಂತ ರೇಗಿಸ್ತಾ ಕೇಳ್ತಾನೆ ಸುಮೇಧ್. ಓ ಶಟಾಪ್ ಸುಮೇಧ್, ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ನೀನು ಬೆಳಗ್ಗೆ ನನಗಿಂತ ಮುಂಚೆ ಎದ್ದಾಗ ಕಣ್ಣು ಮುಚ್ಕೊಂಡಿರಬೇಕಾದ ಅವಶ್ಯಕತೆ ಏನಿದೆ? ಅವಳ ಕಣ್ಣುಗಳನ್ನೇ ಆಳವಾಗಿ ನೋಡ್ತಾ, ಹೇಳಿದರೂ ನಿನಗೆ ಅರ್ಥ ಆಗೋದಿಲ್ಲ ಬಿಡು ಬಂಗಾರ ಅಂತಾನೆ ಸುಮೇಧ್. ಹೌದು ಬಿಡು, ನನಗೆ ಯಾಕೆ ಅರ್ಥ ಆಗುತ್ತೆ, ನಿಜಕ್ಕೂ ನನಗೆ ಬ್ರೈನ್ ಇದ್ರೆ ತಾನೇ ಅಂತ ಸುಮೇಧ್ ಕಡೆ ನೋಡ್ತಾಳೆ. ಅವನು ಕೂಡ ತನ್ನ ಕಡೆಯೇ ನೋಡಿದ್ರಿಂದ ಏನು ಅಂತ ಕೇಳ್ತಾಳೆ ಆರೋಹಿ. ಬಹಳ ಬೇಗನೆ ನಿನ್ನ ಬಗ್ಗೆ ನೀನು ತಿಳ್ಕೊಂಡೆ ಬಂಗಾರ ಅಂತ ಒಂದು ಸೈಡ್ ಸ್ಮೈಲ್ ಮಾಡ್ತಾನೆ ಸುಮೇಧ್. ಮೊದಲಿಗೆ ಅವನು ಏನು ಹೇಳ್ದ ಅಂತ ಅರ್ಥ ಆಗೋದಿಲ್ಲ. ಆಮೇಲೆ ತನಗೆ ಮೆದುಳು ಇಲ್ಲ ಅಂತ ಸುಮೇಧ್ ರೇಗಿಸ್ತಿದ್ದಾನೆ ಅಂತ ಅರ್ಥವಾದ ಮೇಲೆ ಸಿಟ್ಟಿನಿಂದ ಅವನ ಕಡೆ ನೋಡ್ತಾಳೆ. ತನ್ನ ಕಡೆಗೆ ನೋಡುತ್ತಾ ನಗ್ತಾ ಇರೋ ಸುಮೇಧ್ ಕಡೆ ನೋಡಿ, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಹೋಗು ಅಂತ ಅವನ ಮೇಲಿಂದ ಎದ್ದು ಬೆಡ್ ಮೇಲೆ ಕೂತ್ಕೊಳ್ತಾಳೆ. ನಿನ್ನಿಷ್ಟ ಬಂಗಾರ ಅಂತ ವಾಶ್ರೂಮ್ ಹೊರಟು ಹೋಗ್ತಾನೆ ಸುಮೇಧ್. ಡಾಕ್ಟರ್ ಸುನೀತಾ ಅವರ ಫೋಟೋ ನೋಡ್ತಾ ಬೆಡ್ ಮೇಲೆ ಕೂತಿರ್ತಾನೆ ರಿಹಾನ್. ಅಷ್ಟರಲ್ಲೇ ಅಜಯ್ ಅವರು ಒಳಗಡೆ ಬಂದಿದ್ದರಿಂದ ಆ ಫೋಟೋವನ್ನು ಹೈಡ್ ಮಾಡೋದಕ್ಕೆ ನೋಡ್ತಾನೆ. ಆದರೆ ಅಷ್ಟರಲ್ಲೇ ಅವರು ನೋಡಿ ಕಂಡುಹಿಡಿದ್ಬಿಡ್ತಾರೆ. ಓ, ಈ ಫೋಟೋ ಬಗ್ಗೆ ಇಂದು ನನ್ನ ಹತ್ರ ಹೇಳಿದ್ದು ಅಂತ ಅಜಯ್ ಅವರು ಹೇಳಿದ್ದಕ್ಕೆ ತಲೆ ಎತ್ತಿ ಅವರ ಕಡೆ ನೋಡ್ತಾನೆ ರಿಹಾನ್. ಬೆಡ್ ಮೇಲೆ ಕೂತು ರಿಹಾನನ್ನು ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು,
ರಾತ್ರಿಯೆಲ್ಲ ಮಲಗಲಿಲ್ವಾ ಅಂತ ಕೇಳ್ತಾರೆ ಅಜಯ್ ಅವರು. ನಿದ್ದೆ ಬರಲಿಲ್ಲ. ಮನಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದ ನೋವು ಬಚ್ಚಿಟ್ಕೊಂಡ್ರೆ ಹೀಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ ಅಂತಾರೆ ಅಜಯ್. ನಮ್ಮಮ್ಮ ಹೇಗೆ ತೀರ್ ಹೋದ್ರು ಅಂತ ಕೇಳ್ತಾನೆ ರಿಹಾನ್. ನಾನು ನಿನ್ನ ಹತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಜಯ್ ಅವರು ಹೇಳಿದ್ದಕ್ಕೆ ಕೋಪದಿಂದ ಅವ್ರ ಕಡೆ ನೋಡಿ, ನೀವು ಹೇಳೋದಿಲ್ಲ, ಬೇರೆಯವರು ಹೇಳಬೇಕು ಅಂದ್ಕೊಳ್ತಿಲ್ಲ, ಮತ್ತು ಸುಮೇಧ್ಗೆ ಈ ವಿಷಯಗಳೆಲ್ಲ ಗೊತ್ತು ಅಂತಾನೆ ರಿಹಾನ್. ಸುಮೇಧ್ಗೆ ಗೊತ್ತು, ಯಾಕಂದರೆ ಅವನು ತನ್ನ ಕಣ್ಣಾರಿ ಎಲ್ಲವನ್ನ ನೋಡಿದ್ದಾನೆ. ನೀನು ಅವನ್ನೆಲ್ಲ ನೋಡಲು ಕೂಡ ಸಾಧ್ಯವಿಲ್ಲ, ಯಾಕಂದರೆ ಅಂದು ನೀನು ತುಂಬ ಮುಗ್ಧನಾಗಿದ್ದೆ ಅಂತಾನೆ ಅಜಯ್ ಅವರು. ಆದರೆ ನೀವು ನನ್ನ ಹತ್ರ ಎಲ್ಲ ಹೇಳ್ಬೋದಲ್ವ ಡ್ಯಾಡ್ ಅಂತ ಬೇಸರದಿಂದ ಕೇಳ್ತಾನೆ ರಿಹಾನ್. ಪ್ರತಿಯೊಂದಕ್ಕೂ ಒಂದು ಸಮಯ ಅನ್ನೋದು ಇರುತ್ತೆ ರಿಹಾನ್. ಆ ಸಮಯ ಬಂದಾಗ ನಾವು ಬೇಡ ಅಂದ್ಕೊಂಡ್ರೂ ಸತ್ಯಗಳೆಲ್ಲ ಹೊರಗೆ ಬರುತ್ತವೆ, ಮತ್ತು ನನ್ನ ನಂಬು ಆರೋಹಿ ಎಲ್ಲ ಸತ್ಯಗಳನ್ನ ಹೊರಗೆ ತರ್ತಾಳೆ ಅಂತಾರೆ ಅಜಯ್ ಅವರು. ಆರೋಹಿ ಅಂತ ಆಶ್ಚರ್ಯದಿಂದ ಅಜಯ್ ಅವ್ರ ಕಡೆ ನೋಡ್ತಾನೆ ರಿಹಾನ್. ಹೌದು, ಆರೋಹಿ ಅಂತ ಮೆಲ್ಲಗ್ನಕ್ಕೂ, ಯಾಕಂದರೆ ಅವಳು ನೋಡಲು ನಿನ್ನ ಅಮ್ಮನಂತೆಯೇ ಇದ್ದಾಳೆ. ಅವಳಲ್ಲಿರೋ ವಿಶೇಷತೆ ಏನಂತ ಗೊತ್ತಾ? ಅವಳು ಸುಮೇಧ್ ಆಯ್ಕೆ ಮಾಡಿದ ಹುಡುಗಿ ಅಂತಾರೆ ಅಜಯ್ ಅವರು. ವಾಶ್ರೂಮ್ನಿಂದ ಹೊರಗೆ ಬಂದ ಸುಮೇಧ್ಗೆ ಅಲ್ಲಿ ಆರೋಹಿ ಕಾಣಿಸೋದಿಲ್ಲ. ಸಿದ್ಧವಾಗಿ ಆಲ್ಗೆ ಹೋಗ್ತಾನೆ. ಅಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೋ ಮಾಡ್ತಿರೋ ಆರೋಹಿನ ನೋಡಿ, ಏನು ಮಾಡ್ತಿದ್ಯಾ ಬಂಗಾರ ಅಂತ ಸುಮೇಧ್ ಧ್ವನಿಗೆ ವೇಗವಾಗಿ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಆರೋಹಿ. ಸುಮೇಧ್ ಕಡೆ ನೋಡಿ, ಏನಿಲ್ಲ, ಬೇಸರ ಆಗ್ತಿತ್ತು, ಲ್ಯಾಪ್ಟಾಪ್ನಲ್ಲಿ ಗೇಮ್ ಆಡ್ತಿದ್ದೀನಿ ಅಂತ ಕುರ್ಚಿಯಿಂದ ಮೇಲೆದ್ದು ಸುಮೇಧ್ ಹತ್ರ ಹೋಗ್ತಾಳೆ ಆರೋಹಿ. ತೀಕ್ಷ್ಣವಾಗಿ ಅವಳ ಕಡೆ ನೋಡ್ತಿರ್ತಾನೆ ಸುಮೇಧ್. ಅವನ ಕಡೆ ನೋಡಿ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಬಿಡ್ತಾಳೆ ಆರೋಹಿ. ಸುಮೇಧ್ ಕಡೆ ನೋಡಿ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋಗಿ ಬಾಗಿಲು ಹಾಕ್ಕೊತಾಳೆ. ಆ ಬಾಗಿಲಿಗೆ ಆನ್ಸಿ ಗಟ್ಟಿಯಾಗಿ ಉಸಿರಾಡ್ತಾ, ನಾನು ಇದನ್ನು ಮಾಡಲೇಬೇಕು ಅಂತ ವಾಶ್ರೂಮ್ ಹೊರಟು ಹೋಗ್ತಾಳೆ. ಹಾಕಿದ ಬಾಗಿಲು ಕಡೆ ನೋಡ್ತಿರ್ತಾನೆ ಸುಮೇಧ್. ಅಷ್ಟರಲ್ಲೇ ಚೋಟು ಅಲ್ಲಿಗೆ ಬಂದು ಬಾಸ್ ಅಂತ ಕರೀತಾನೆ. ಹಿಂದಕ್ಕೆ ತಿರುಗಿ ನೋಡಿದೆ, ವರ್ಷ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ ಸುಮೇಧ್. ವರ್ಷ ಮನೆಗೆ ಹೋಗಿದ್ದಾಳೆ ಬಾಸ್ ಅಂತ ಚೋಟು ಹೇಳಿದ ಕೂಡಲೇ ಏನೂ ಮಾತಾಡದೆ ಕುರ್ಚಿಯಲ್ಲಿ ಕೂತು ತನ್ನ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ. ಏನಾಯಿತು ಬಾಸ್ ಅಂತ ಸುಮೇಧ್ ಕಡೆ ನೋಡ್ತಾ ಕೇಳ್ತಾನೆ ಚೋಟು. ಕೀಬೋರ್ಡ್ ಮೇಲೆ ಏನೋ ಟೈಪ್ ಮಾಡ್ತಾ ಆಗಿರ್ಬೋದು ಅಥವಾ ಆಗಿರಲಿಕ್ಕಿಲ್ಲ ಅಂತ ಸುಮೇಧ್ ಹೇಳಿದ್ದಕ್ಕೆ ಗೊಂದಲದಿಂದ ಅವನ ಕಡೆ ನೋಡ್ತಾನೆ ಚೋಟು. ನೀವೇನು ಹೇಳೋದು ಕೊಟ್ಟಿದ್ದೀರಿ ಬಾಸ್? ಚೋಟು, ನನ್ನ ಮಾತುಗಳ ಅರ್ಥ ಕೇವಲ ನನಗೆ ಮಾತ್ರ ಅರ್ಥ ಆಗುತ್ತೆ, ಮತ್ತು ನಿನಗೆ ಅದು ಗೊತ್ತಲ್ವಾ? ಹೌದು ಬಾಸ್. ಫ್ರೆಶ್ ಆಗಿ ಬಂದು ರೆಡಿ ಆದಮೇಲೆ ಸೋಫಾದಲ್ಲಿ ಕೂತು ಐಪ್ಯಾಡ್ನಲ್ಲಿ ಏನೋ ಮಾಡ್ತಿರೋ ಸುಮೇಧ್ ಪಕ್ಕದಲ್ಲಿ ಕೂತ್ಕೊಳ್ತಾಳ ಆರೋಹಿ. ಅವನ ಕಡೆ ನೋಡ್ತಾ, ನಾವಿಲ್ಲಿಂದ ಯಾವಾಗ ಹೋಗ್ತೀವಿ ಸುಮೇಧ್ ಅಂತ ಕೇಳ್ತಾಳ ಆರೋಹಿ. ಇಲ್ಲಿಂದ ಹೊರಟೋಗಲು ಅಷ್ಟು ಅವಸರ ಇದೆಯಾ, ಅಥವಾ ನನ್ನಿಂದ ದೂರ ಹೋಗ್ಲಿಕ್ಕ ಬಂಗಾರ? ಇಲ್ಲಿಂದ ಹೊರಟು ಹೋಗೋದಕ್ಕೆ, ಯಾಕಂದರೆ ನನಗೆ ಹೊರಗಡೆ ಹೋಗ್ಬೇಕು ಅನ್ನಿಸ್ತಿದೆ. ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸವರ್ತಾ, ಹೋಗ್ತೀಯಾ ಬಂಗಾರ? ನಾಳೆ ಬೆಳಿಗ್ಗೆ ನೀನು ಇಲ್ಲಿಂದ ಹೊರಗಡೆ ಹೋಗ್ತೀಯಾ? ಅವನ ಕೈ ಹಿಡಿದು, ನೀನು ನನ್ನ ನಂಬ್ತೀಯಾ ಸುಮೇಧ್ ಅಂತ ಕೇಳ್ತಾಳ ಆರೋಹಿ. ಅವಳ ಕಣ್ಣುಗಳನ್ನೇ ನೋಡ್ತಾ, ಸುಮೇಧ್ ಚಕ್ರವರ್ತಿ ಯಾರನ್ನೂ ಪೂರ್ತಿಯಾಗಿ ನಂಬೋದಿಲ್ಲ ಬಂಗಾರ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಅಂದರೆ ಸ್ವಲ್ಪ ಆದರೂ ನಂಬಿಕೆ ಇದೆ ಅಲ್ವಾ? ಇದು ಪೂರ್ತಿಯಾಗಿ ನಿನ್ನ ಆಲೋಚನೆಗಳ ಮೇಲೆ ನಿರ್ಧಾರ ಆಗುತ್ತೆ ಬಂಗಾರ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ನಿನಗನ್ಸಿದ್ರೆ ಇದ್ದಂತೆ ಬಂಗಾರ ಅಂತಾನೆ ಸುಮೇಧ್. ಅವನ ಮಾತುಗಳಿಗೆ ಹಾಗೆ ನೋಡ್ತಾ ನಿಂತು ಬಿಡ್ತಾಳ ಆರೋಹಿ. ಸುಮೇಧ್ ಬೆಡ್ರೂಮ್ಗೆ ಬರ್ತಾನೆ. ಅಲ್ಲಿ ಆರೋಹಿ ಬೆಡ್ ಮೇಲೆ ಕೂತು ಏನೋ ಯೋಚಿಸ್ತಾ ಇರ್ತಾಳೆ. ಬಂಗಾರ ಅಂತ ಕರೆದ ತಕ್ಷಣ ಬೆಡ್ ಇಳಿದು ಸುಮೇಧ್ ಹತ್ರ ಬರ್ತಾಳೆ. ಆರೋಹಿ ಕೆಮ್ಮೆಯ ಮೇಲೆ ಕೈ ಇಟ್ಟು, ಟೇಕ್ ಕೇರ್ ಅಂತ ಪ್ರೀತಿಯಿಂದ ಹೇಳ್ತಾನೆ ಸುಮೇಧ್. ನೀನು ಕೂಡ ಜಾಗ್ರತೆ ಅಂತ ಮೆಲ್ಲಗೆ ಹೇಳ್ತಾಳ ಆರೋಹಿ. ಅವಳ ಹಣೆ ಮೇಲೆ ಮುತ್ತಿಟ್ಟು, ನನ್ನ ಎಂದಿಗೂ ವಂಚಿಸ್ಬೇಡ ಬಂಗಾರ, ನೆವರ್ ಚೀಟ್ ಮೀ ಅಂತ ತುಂಬ ಆಳವಾಗಿ ಹೇಳ್ತಾನೆ ಸುಮೇಧ್. ನಾನು ನಿನ್ನನ್ನು ಯಾಕೆ ಚೀಟ್ ಮಾಡ್ತೀನಿ ಸುಮೇಧ್? ಅವಳ ಕಡೆ ನೋಡ್ತಾ, ನನಗೆ ಗೊತ್ತಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಹೋದ ಅವನ ಕಡೆ ನೋಡ್ತಾ ನಿಂತು ಬಿಡ್ತಾಳ ಆರೋಹಿ. ಒಂದು ಹಡಗು ಅಲ್ಲಿಂದ ಹೊರಟು ಹೋಗಲು ಸಿದ್ಧವಾಗಿರುತ್ತೆ. ಆ ಹಡಗಿನಲ್ಲಿ ಬಹಳಷ್ಟು ಹುಡುಗಿಯರಿರ್ತಾರೆ. ಅವರ ಸುತ್ತಮುತ್ತ ಬಹಳಷ್ಟು ಜನ ಹುಡುಗರು ಕೂಡ. ಅವರೆದುರಿಗೆ ಕಲೀದ್ ನಿಂತು ಯಾವುದೇ ಚಿಂತೆ ಇಲ್ಲದೆ ಅವನ್ನೆಲ್ಲ ನೋಡ್ತಾ ಇರ್ತಾನೆ. ಸತ್ತಾರ್ ಕಲೀದ್ ಹತ್ರ ಬಂದು ಎಲ್ಲವೂ ಸಿದ್ಧವಾಗಿದೆ ಅಂತಾನೆ. ಹಾಗಿದ್ರೆ ತಡ ಯಾಕೆ, ಈ ಹುಡುಗಿಯರನ್ನ ಕಳಿಸ್ಬಿಡು, ಇವರಲ್ಲಿಗೆ ಹೋದರೆ ಮಾತ್ರ ನನ್ನ ಹಣ ನನಗೆ ಬರುತ್ತೆ. ಅಂದಹಾಗೆ ಈ ಡೀಲ್ ನನ್ನ ಜೀವನದಲ್ಲೇ ಅತಿ ದೊಡ್ಡ ಒಪ್ಪಂದ ಅಂತಾನೆ ಕಲೀದ್.
ಅಷ್ಟರಲ್ಲೇ ಕಲೀದ್ ಪಕ್ಕದಿಂದ ಬುಲೆಟ್ ಹೋಗಿ ಹಿಂದೆ ಇದ್ದ ಒಬ್ಬ ವ್ಯಕ್ತಿಗೆ ನೇರವಾಗಿ ತಗಲ್ತೆ. ಕಲೀದ್ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಎದುರಿಗೆ ಸುಮೇಧ್ ನಿಂತಿರ್ತಾನೆ. ಪಕ್ಕದಲ್ಲಿ ಚೋಟು ಮತ್ತು ಚೋಟು ಪಕ್ಕದಲ್ಲಿ ಮಾಸ್ಕ್ ಹಾಕೊಂಡ ಒಬ್ಬ ಹುಡುಗಿ. ಸಿಟ್ಟಿನಿಂದ ಸುಮೇಧ್ ಕಡೆ ನೋಡ್ತಾ, ಓ ನೀನು ಬದುಕಿದೀಯಾ ಅಂತ ಕೇಳ್ತಾನೆ ಕಲೀದ್. ರಾಕ್ಷಸ ನಗುವಿನೊಂದಿಗೆ ಕಲೀದ್ ಕಡೆ ನೋಡ್ತಾ, ಕಿಂಗ್ ಅಷ್ಟು ಸುಲಭವಾಗಿ ಸಾಯುವ ವ್ಯಕ್ತಿ ಅಲ್ಲ. ಸರಿ, ಇಂದು ನಿನ್ನ ಈ ಶೋ ಕಾರ್ಡ್ ಡೀಲ್ ಹೇಗಾದರೂ ನಾಶ ಮಾಡ್ತೀನಿ, ಸೊ ನನ್ನ ತೊಂದರೆ ಮಾಡಬೇಡ ಅಂತ ಚೋಟು ಕಡೆ ನೋಡಿ ಏನೋ ಸನ್ನೆ ಮಾಡ್ತಾನೆ ಸುಮೇಧ್. ಸನ್ನೆ ಮಾಡಿದ ಕೂಡಲೇ ಶೂಟ್ ಮಾಡಲು ಶುರು ಮಾಡ್ತಾನೆ ಚೋಟು. ಅಷ್ಟರಲ್ಲೇ ಅಲ್ಲಿಗೆ ಬಹಳಷ್ಟು ಜನರು ಬರ್ತಾರೆ. ಅವರೆಲ್ಲರ ಡ್ರೆಸ್ ಕೋಡ್ನಲ್ಲಿ ಕಿಂಗ್ ಲೋಗೋ ಇರುತ್ತೆ. ಶೂಟ್ ಮಾಡತ್ಲೆ ವರ್ಷ ಹಡಗಿನಲ್ಲಿರೋ ಹುಡುಗಿಯರನ್ನ ಹೊರಗೆ ಕಳಿಸ್ಬಿಡು ಅಂತಾನೆ ಚೋಟು. ಸರಿ ಚೋಟು ಅಂತ ಹಡಗಿನ ಒಳಗಡೆ ಹೋಗ್ತಾಳೆ ವರ್ಷ. ಸಿತಾರ್ ಚೋಟು ಹತ್ರ ಹೋಗಿ ಅವನ ಕೈ ಮೇಲೆ ಗಟ್ಟಿಯಾಗಿ ಹೊಡಿತಾನೆ. ಅದರಿಂದ ಚೋಟು ಕೈಯಲ್ಲಿದ್ದ ಗನ್ ಕೆಳಗೆ ಬಿದ್ದು ಹೋಗುತ್ತೆ. ಅಷ್ಟರಲ್ಲೇ ಕಲೀದ್ ತನ್ನ ಗನ್ ತೆಗೆದು ಸುಮೇಧ್ ಕಡೆ ಗುರಿ ಇಡೋ ಸಮಯಕ್ಕೆ ಸುಮೇಧ್ ತನ್ನ ಗನ್ನಿಂದ ಕಲೀದ್ ಕೈ ಮೇಲೆ ಶೂಟ್ ಮಾಡ್ತಾನೆ. ಅದರಿಂದ ಗನ್ ಕೆಳಗೆ ಬಿದ್ದು ಕೈಯಿಂದ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಅದನ್ನು ನೋಡಿದ ಸುಮೇಧ್ ಮುಖದಲ್ಲಿ ರಾಕ್ಷಸ ನಗು ಮೂಡುತ್ತೆ. ವರ್ಷ ಹಡಗಿನಿಂದ ಹೊರಗೆ ನೋಡ್ತಾಳೆ. ಈ ಗುಂಡಿನ ಕಾಳಗದ ಮಧ್ಯದಿಂದ ನಾನು ಈ ಹುಡುಗಿಯರನ್ನ ಕರ್ಕೊಂಡು ಹೊರಗೆ ಹೇಗೆ ಹೋಗಬೇಕು ಅಂತ ಯೋಚಿಸ್ತಿರ್ತಾಳೆ. ನಾನು ಈ ಹುಡುಗಿಯರನ್ನ ಕಾಪಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಕೇವಲ ಇವನ್ ಜೀವನದಲ್ಲಿ ಮಾಡ್ತಿರೋ ಈ ದೊಡ್ಡ ಡೀಲನ್ನು ನಾಶ ಮಾಡೋದಕ್ಕೆ ಬಂದಿದ್ದೀನಿ. ಆ ಹುಡುಗಿಯರಿಗೇನಾದರೂ ಆಗಲಿ ನನಗೆ ಅದರ ಚಿಂತೆ ಇಲ್ಲ. ಅದು ನನ್ನ ಸಮಸ್ಯೆ ಅಲ್ಲ. ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅಂತ ಜೋರಾಗಿ ಕೂಗ್ತಾನೆ ಸುಮೇಧ್. ಗಟ್ಟಿಯಾಗಿ ಉಸಿರು ತಗೊಂಡು ಸರಿ ಬಾಸ್ ಅಂತ ಹಡಗಿನಿಂದ ಆ ಹುಡುಗಿಯರನ್ನ ಕೆಳಗಿಳಿಸಿ ಓಡ್ ಹೋಗಿ ಅಂತ ಹೇಳ್ತಾಳೆ. ಅಲ್ಲಿ ಆ ಯುದ್ಧ ನಡೀತಿದ್ರೆ ಯಾರೋ ದೂರದಿಂದ ಅಡಕ್ಕೊಂಡು ಅವನ್ನೆಲ್ಲ ನೋಡ್ತಾ ಇರ್ತಾರೆ. ಸಿತಾರ್ ಚೋಟು ಕಡೆ ಗನ್ ಗುರಿ ಇಡೋ ಸಮಯದಲ್ಲಿ ವರ್ಷ ಸಿತಾರ್ನ ಹಿಂದಿನಿಂದ ಶೂಟ್ ಮಾಡಿದ ತಕ್ಷಣ ಅವನು ಕೆಳಗೆ ಬೀಳ್ತಾನೆ. ಆನಂತರ 10 ನಿಮಿಷಕ್ಕಲ್ಲಿ ಎಲ್ಲವೂ ಶಾಂತವಾಗಿಬಿಡುತ್ತೆ. ಬಹಳಷ್ಟು ಜನರು ಅಲ್ಲಿ ಕೆಳಗೆ ಬಿದ್ದಿರ್ತಾರೆ. ಸಿತಾರ್ ಸಾವು ಬದುಕಿನ ನಡುವೆ ಇರ್ತಾನೆ. ಚೋಟು ಮತ್ತು ವರ್ಷ ಕೂಡ ಸಾಕಷ್ಟು ಪೆಟ್ಟುಗಳು ಬಿದ್ದಿರುತ್ತವೆ. ಕೆಳಗೆ ಬಿದ್ದಿದ್ದ ಕಲೀದ್ ಕೋಪದಿಂದ ಮೇಲೆದ್ದು, ನನ್ನ ವ್ಯಾಪಾರನೆಲ್ಲ ನಾಶ ಮಾಡಿಬಿಟ್ಟೆ ನೀನು, ನಾನು ನಿನ್ನ ಬಿಡೋದಿಲ್ಲ ಅಂತ ಸುಮೇಧ್ ಕಡೆ ನೋಡ್ತಾ ಹೇಳ್ತಾನೆ. ನೋಡಿದೆಯಲ್ಲ, 1 ವರ್ಷದಿಂದ ನೀನು ಮಾಡ್ತಿದ್ದ ಈ ಯೋಜನೆಯನ್ನು ನಾನು ಹೇಗೆ ಕೆಲವು ನಿಮಿಷಗಳಲ್ಲಿ ನಾಶ ಮಾಡಿದೆ ಅಂತ ನಗ್ತಾನೆ ಸುಮೇಧ್. ಹಲ್ಲು ಕಡಿಯುತ್ತಾ ನಾನು ನಿನ್ನ ಕೊಲ್ತೀನಿ ಅಂತ ಕಲೀದ್ ಹೇಳಿದ್ದಕ್ಕೆ ಹುಚ್ಚನಂತೆ ನಗ್ತಾನೆ ಸುಮೇಧ್. ಕೆಲವು ನಿಮಿಷಗಳ ನಂತರ ಜೇಬಿನಿಂದ ಗನ್ ತೆಗೆದು ಕಲೀದ್ ಕಡೆ ಗುರಿ ಇಟ್ಟು, ಮೊದಲು ನಿನ್ನನ್ನು ನೀನು ಕಾಪಾಡ್ಕೊ ಅಂತಾನೆ ಸುಮೇಧ್. ಅಷ್ಟರಲ್ಲೇ ಹಠಾತ್ತಾಗಿ ಆ ಜಾಗ ಪೂರ್ತಿ ಹೊಗೆ ಹರಡುತ್ತೆ. ಎಷ್ಟು ಹೊಗೆ ಹರಡುತ್ತೆ ಅಂದರೆ ಅಲ್ಲಿ ಯಾರಿಗೂ ಏನೂ ಕಾಣಿಸೋದಿಲ್ಲ. ಸುಮೇಧ್ ಹಾಗೆ ಗನ್ ಹಿಡಿದು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ಹೊಗೆ ಪೂರ್ತಿ ಹೋಗಿ ಆ ಜಾಗ ಸಹಜವಾಗುತ್ತೆ. ಕಣ್ ತೆರೆದು ನೋಡಿದ ಸುಮೇಧ್ ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಆರೋಹಿ ಅಂತಾನೆ. ಸುಮೇಧ್ಗೆ ಎದುರಾಗಿ ಆರೋಹಿ ನಿಂತಿರ್ತಾಳೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವಳ ಕಡೆ ನೋಡ್ತಿರ್ತಾನೆ. ಚೋಟು ಮತ್ತು ವರ್ಷ ಅಲ್ಲಿ ಆರೋಹಿಯನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ಆರೋಹಿ ಮೇಲೆ ಗನ್ ಗುರಿ ಇಟ್ಟು, ನನಗೆ ಗೊತ್ತು ಬಂಗಾರ ನೀನಿದೆಲ್ಲ ಮಾಡ್ತೀಯಾ ಅಂತ, ಆದರೆ ಇದು ಅಂತ ನಿಲ್ಲಿಸಿ, ನೀನು ನನಗೆ ಮೋಸ ಮಾಡಿದೆ, ಯು ಚೀಟ್ ಮೀ ಅಂತ ತುಂಬ ಗಂಭೀರವಾಗಿ ಜೋರಾಗಿ ಹೇಳ್ತಾನೆ ಸುಮೇಧ್. ಅದು ನಾನು ಅಂತ ಹೇಳ್ತಿರೋ ಆರೋಹಿ ಹತ್ರ ಕೋಪದಿಂದ ವರ್ಷ ಬಂದು, ನಿಜಕ್ಕೂ ನೀನೇನು ಮಾಡಿದೆ ಅಂತ ಗೊತ್ತಾ? ಆ ಕಲೀದ್ನನ್ನು ಹಿಡಿಯೋದಕ್ಕೆ ಕಿಂಗ್ ಎಷ್ಟು ಕಾದಿದ್ರು ಅಂತ ಗೊತ್ತಾ? ಆದರೆ ಈಗ ನಿನ್ನಿಂದ ಅವನು ಇಲ್ಲಿಂದ ಓಡ್ ಹೋದ. ನಿಜವಾಗಿಯೂ ನೀನೊಬ್ಳು ವಂಚಕಿ ಅಂತ ಕೂಗ್ತಾಳೆ ವರ್ಷ. ಕೋಪದಿಂದ ಆರೋಹಿ ಕಡೆ ನೋಡ್ತಾ, ನಿನ್ನ ಬಾಯಿ ಮುಚ್ಚು ವರ್ಷ, ನನ್ನ ಹೆಂಡತಿ ಬಗ್ಗೆ ಯಾವ ಅಸೌಜನ್ಯವನ್ನು ನಾನು ಸಹಿಸೋದಿಲ್ಲ, ಎಂದಿಗೂ ಇಲ್ಲ ಅಂತ ಜೋರಾಗಿ ಕೂಗ್ತಾನೆ ಸುಮೇಧ್. ಕ್ಷಮಿಸು ಕಿಂಗ್ ಅಂತ ತಲೆ ತಗ್ಗಿಸ್ತಾಳೆ ವರ್ಷ. ಸುಮೇಧ್ ಕಣ್ಣುಗಳನ್ನೇ ನೋಡ್ತಾ ಅಳುವ ಧ್ವನಿಯಲ್ಲಿ, ನನ್ನ ಕ್ಷಮಿಸು ಸುಮೇಧ್, ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ನಾನು ಹೀಗೆ ಮಾಡಿದೆ ಅಂತಾಳೆ ಆರೋಹಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.